ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ಶ್ರೀಪರಾಂತಕಾರಿ ಭಾನುಶಶಿ ಭೂಮಿಸುತೋಪುದಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳು 2026 ಯಾವ ರೀತಿಯಲ್ಲಿ ಫಲಾಫಲಗಳು ಯಾವ ರೀತಿಯಲ್ಲಿದೆ ನೋಡುವುದಾದರೆ, ಚತುರ್ಥಾಧಿಪ ಅಂದರೆ 4ನೇ ಮನೆಯಲ್ಲಿ ರಾಹು ಕಾರ್ಯಸಾಧಕನಾಗಿದ್ದಾನೆ. ಅಂದರೆ ಎಷ್ಟೋ ಒಂದು ಕಾರ್ಯಗಳು ಪಂಚಮ ಶನಿ ಹೇಳಿ ಹೇಳ್ತೇವೆ ನಾವು. ಪಂಚಮ ಶನಿಯಿಂದ ಈ ರಾಶಿಯವರಿಗೆ ಪಂಚಮ ಶನಿಯಿಂದ ಎಷ್ಟೋ ಆಗದೇ ಇರುವಂತಹ ಕಾರ್ಯಗಳು ನಿಂತು ಹೋಗಿರ್ತವೆ. ಅಂಥವರ ಎಲ್ಲ ಮನೆ ಕೆಲಸ ಇರಲಿ ಅಥವಾ ಉದ್ಯೋಗದಲ್ಲಿ ಇರಲಿ, ಯಾವುದೇ ಕೆಲಸಗಳು ಎಲ್ಲ ಕಾರ್ಯಸಾಧಕನಾಗಿ ಆ 4ನೇ ಮನೆಯಲ್ಲಿ ರಾಹು ನಿಮಗೆ ಅನುಗ್ರಹ ಮಾಡುತ್ತಾನೆ. ನಿಮಗೆ ಆಗದೇ ಇರುವಂತಹ ಕಾರ್ಯಗಳು ಕೈಗೂಡುವುದು. ಅದೇ ಹೇಳಿದ ಪ್ರಕಾರ ಯಾವುದೇ ಒಂದು ಕೆಲಸ ಕಾರ್ಯ ಆಗದೇ ಇದ್ದಲ್ಲಿ ಆ ಕೆಲಸ ಕಾರ್ಯಗಳು ಕೂಡಿ ಬರುವಂಥದ್ದು. ಹೊಸ ಹೊಸ ವಿಚಾರಗಳಿಗೆ ಮನ್ನಣೆ ಸಿಗುವಂಥದ್ದು. ನೀವು ಏನೋ ಒಂದು ನಿಮ್ಮ ಮಿತ್ರರಲ್ಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳಲ್ಲಿ ಏನೋ ಒಂದು ನಿಮ್ಮ ಹೊಸ ಒಂದು ಉದ್ಯೋಗದ ಬಗ್ಗೆ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ನೀವು ಮಾತಾಡದಲ್ಲಿ ಅದಕ್ಕೆ ಒಳ್ಳೆಯದಾದಂತಹ ಮನ್ನಣೆ, ಒಳ್ಳೆಯ ಸ್ಥಾನ ಗೌರವಾದಿಗಳು ಸಿಗುವಂಥದ್ದು, ಸಮಾಜದಲ್ಲಿ ಗೌರವ, ಇದೆಲ್ಲ ರಾಹುವಿನಿಂದ ಸಿಗುವಂತಹ ಯೋಗಗಳು. ಪಂಚಮಾಧಿಪತಿ ಶನಿಯು ತುಂಬಾ ಯೋಗಕಾರಕನಾಗಿದ್ದು, ಪಂಚಮ ಶನಿಯು ದೋಷ ಕಡಿಮೆ ಮಾಡುತ್ತಾನೆ. ಯಾಕೆಂದ್ರೆ ಆ ಪಂಚಮ ಶನಿಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಶನಿಯು ಈ ವರ್ಷದ ಮೊದಲ 2 ತಿಂಗಳು ಅಂದ್ರೆ ನಮಗೆ ಯುಗಾದಿ ಹಬ್ಬ ಮಾರ್ಚಲ್ಲಿ ಬಂದಿದ್ದು, ಏಪ್ರಿಲ್ ಮೇ ತಿಂಗಳು ಬಿಟ್ಟರೆ ತದನಂತರ ಬರುವಂತಹ ಎಲ್ಲಾ ತಿಂಗಳುಗಳು ನಮಗೆ ಆ ಶನಿಯು ಒಳ್ಳೆಯದನ್ನು ಮಾಡುತ್ತಾನೆ. ಪಂಚಮಾಧಿಪತಿಯಾಗಿರುವಂತಹ ಕುಜ ಶನಿಯ ಜೊತೆ ಇರುವುದರಿಂದ ಮಧುಮೇಹ ಇರುವವರು ತುಂಬಾ ಜಾಗ್ರತೆ ಮಾಡಬೇಕು. ಅಂದ್ರೆ ಈಗ ವೈದ್ಯರು ಹೇಳಿರ್ತಾರೆ ಸಿಹಿ ವಸ್ತುವನ್ನು ತಿನ್ನಬಾರದು. ಆದರೂ ಸಿಹಿ ವಸ್ತುವನ್ನು ನೋಡಿದ ಕೂಡಲೇ ಎಲ್ಲರಿಗೆ ಆಸೆ ಆಗತ್ತೆ, ಒಂದ್ಸಲ ತಿನ್ನೋಣ ಆಮೇಲೆ ಮಾತ್ರೆ ತಗೊಂಡ್ರೆ ಆಯ್ತು ಹೇಳಿ. ಆದ್ರೆ ಆದಷ್ಟು ಮಧುಮೇಹ ಇರುವವರು ಈ ಸಿಹಿಯಾದಂತಹ ವಸ್ತುಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದ್ರೆ ರಕ್ತಕಾರಕನಾಗಿರುವಂತಹ ಕುಜ ಕೆಲವೊಂದು ರಕ್ತದಲ್ಲಿ ಬರುವಂತಹ ದೋಷಗಳು, ಅದು ರಕ್ತದೊತ್ತಡ ಇರಬಹುದು, ಮಧುಮೇಹ ಇರಬಹುದು, ಇದೆಲ್ಲವನ್ನು ಹೆಚ್ಚು ಕಡಿಮೆ ಮಾಡುವುದು ಈ ಕುಜನ ಕೆಲಸ. ಅದರಿಂದ ಕೆಲವೊಂದು ದೋಷಗಳು ಈ ರಕ್ತದಲ್ಲಿ ಕಂಡು ಬರುತ್ತದೆ. ಷಷ್ಠಾಧಿಪ ಅಂದರೆ 6ನೇ ಮನೆಯಲ್ಲಿ ರೋಗಸ್ಥಾನ ಹೇಳಿ ಹೇಳ್ತೇವೆ ನಾವು. 6ನೇ ಸ್ಥಾನ, ಆ ರೋಗಸ್ಥಾನದಲ್ಲಿ ರವಿ ಮತ್ತು ಬುಧ ಇರುವುದರಿಂದ ಸ್ತ್ರೀಯರಿಗೆ ಉದರಕಾರಕನಾಗಿರುವಂತಹ ಶುಕ್ರನು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಮಾಡುತ್ತಾನೆ. ಅಂದ್ರೆ ಹೊಟ್ಟೆಯ ಭಾಗಕ್ಕೆ ಸ್ತ್ರೀಯರಿಗೆ ವಿಶೇಷವಾಗಿರುವಂತಹ ಒಂದು ಪರಮಾತ್ಮನ ಶಕ್ತಿಯನ್ನು ಕೊಟ್ಟಿರುತ್ತಾನೆ. ಆ ಭಾಗಕ್ಕೆ ಸ್ವಲ್ಪ ಸಮಸ್ಯೆ ಹೇಳಿದ್ರೆ ಮುಟ್ಟಿನ ಸಮಸ್ಯೆಗಳು, ಇದು ಬರುವಂತಹ ಸ್ವಲ್ಪ ತೊಂದರೆಗಳು. ಅದಕ್ಕೆ ಮಾಡಬೇಕಾದಂತೂ ಏನು ಪರಿಹಾರ ಹೇಳಿದ್ರೆ, ಈ ಸ್ತ್ರೀಯರು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಮಹಾಲಕ್ಷ್ಮಿಯನ್ನು ಪೂಜಿಸಿ ಏನು ಮಾಡಬೇಕು ಹೇಳಿದ್ರೆ, ಲಿಂಬೆ ಹಣ್ಣಿನಲ್ಲಿ ತುಪ್ಪದ ದೀಪವನ್ನು ಸಾಯಂಕಾಲದಲ್ಲಿ ಹಚ್ಚಿ ಆ ಜಗನ್ಮಾತೆಗೆ ಸಮರ್ಪಿಸಬೇಕು. ಹಾಗೂ ಆದಷ್ಟು ವೈದ್ಯರ ಸಲಹೆಯನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಪುರುಷರಿಗೆ ಮದ್ಯಪಾನದಿಂದ ತುಂಬಾ ಸಮಸ್ಯೆ ಉಂಟಾಗುವುದು. ಯಾಕೆಂದ್ರೆ ಮದ್ಯಪಾನ ಹಾನಿಕಾರಕ ಹೇಳಿ ಪ್ರತಿಯೊಂದರಲ್ಲೂ ಜಾಹೀರಾತನ್ನು ಕೊಡ್ತಾ ಇರ್ತಾರೆ. ಆದ್ರೂ ಕೂಡ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಪುರುಷರಿಗೆ ಇದರಿಂದ ಮದ್ಯಪಾನದಿಂದ ತುಂಬಾ ಸಮಸ್ಯೆ ಈ ತಿಂಗಳಿನಲ್ಲಿ ಬರುವಂತಹದ್ದು. ಹೊಟ್ಟೆಯ ಭಾಗಕ್ಕೆ ನೋವು ಬರುವಂತಹದ್ದು ಅಥವಾ ಕೆಲವೊಂದು ತೊಂದರೆಗಳು, ಆಸಿಡಿಟಿ, ಗ್ಯಾಸ್ಟ್ರಿಕ್ ಇದೆಲ್ಲ ಬರುವಂತಹದ್ದು. ಈ ಸಮಸ್ಯೆಗಳಿಂದ ಔಷಧ ಉಪಚಾರಕ್ಕೆ ಮೊರೆ ಹೋಗಬೇಕಾಗ್ತದೆ. ಆದ್ರಿಂದ ಆದಷ್ಟು ಮದ್ಯಪಾನವನ್ನು ಬಿಟ್ರೆ ಒಳ್ಳೆಯದು. ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಖಾಲಿ ಹೊಟ್ಟೆಯಲ್ಲಿ ರಾಯರ ತೀರ್ಥ ಹಾಗೂ ಪಂಚಾಮೃತ ಸೇವನೆಯಿಂದ ನಾವು ಹೇಳ್ತೇವೆ ಏನು ಹೇಳಿದ್ರೆ, ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರನೇ ಪರಿಪಾಲಿಸು ಹೇಳಿ. ಅಂದ್ರೆ ಎಲ್ಲ ರೋಗಕ್ಕೆ ರಾಯರ ಹತ್ರ ಮಂತ್ರ ಇದೆ. ಆದ್ರಿಂದ ಆ ರಾಯರ ಸನ್ನಿಧಾನಕ್ಕೆ ಹೋಗಿ ಖಾಲಿ ಹೊಟ್ಟೆಯಲ್ಲಿ ಆ ರಾಯರ ಅಭಿಷೇಕ ಮಾಡಿರುವಂತಹ ಪಂಚಾಮೃತ ತೀರ್ಥವನ್ನು ತೆಗೆದುಕೊಳ್ಳುವುದರಿಂದ ಎಲ್ಲ ರೋಗಗಳನ್ನು ಆ ರಾಯರು ಪರಿಹಾರ ಮಾಡಿಸಿಕೊಡ್ತಾರೆ. ಅದೇ ರೀತಿಯಲ್ಲಿ ಸಪ್ತಮದಲ್ಲಿರುವಂತಹ ಶುಕ್ರ ಒಳ್ಳೆ ಧನಲಾಭವನ್ನು ಕೊಡುವುದಲ್ಲದೆ ಅತಿಥಿಗಳ ಆಗಮನದಿಂದ ಹಾಗೂ ಒಳ್ಳೆಯ ಸ್ನೇಹಿತರ ಆಗಮನದಿಂದ ಧನಾಗಮನ ಹಾಗೂ ಧನಲಾಭವನ್ನು ಕೂಡ ಶುಕ್ರ ಕೊಡುವಂತವನು. ಯಾಕೆಂದ್ರೆ ಶುಕ್ರ ಧನಾಧಿಪತಿ, ಧನಕ್ಕೆ ಅಧಿಪತಿ ಶುಕ್ರ.
ಯಾರಿಗೆ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು ಶುಕ್ರ ಅದನ್ನು ನಿರ್ಧರಿಸ್ತಾನೆ. ಅದರಿಂದ ಶುಕ್ರ ಈ ತಿಂಗಳಲ್ಲಿ ನಿಮಗೆ ಧನಾಗಮನವಾಗುವ ಯೋಗವನ್ನು ಕೊಟ್ಟಿರುತ್ತಾನೆ. ಅಷ್ಟಮದಲ್ಲಿ ಗುರು ಯೋಗಕಾರಕನಾಗಿದ್ದು ಗುರುಬಲ ಇಲ್ಲದಿದ್ದರೂ ಕೂಡ ಗುರು ನಿಮಗೆ ಯೋಗಕಾರಕನಾಗ್ತಾನೆ. ಯಾಕೆಂದ್ರೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರುವುದರಿಂದ, ನೋಡಿ ಶನಿ ಪಾಪಗ್ರಹ, ಗುರು ಶುಭಗ್ರಹ. ಒಳ್ಳೆಯ ಹೇಳ್ತೇವೆ ನಾವು, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಹೇಳಿ. ಸಜ್ಜನರ ಸಹವಾಸ ಮಾಡಿದ್ರೆ ನಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ದೇವರು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಲ್ಲಿ ಸ್ವಲ್ಪ 1-2 ತಿಂಗಳು ತೊಂದರೆ ಆದರೂ ಕೂಡ ನಮಗೆ ಒಳ್ಳೆಯ ಶುಭ ಫಲವನ್ನು ಆ ಗುರುವು ಕೊಡ್ತಾನೆ. ನೆಮ್ಮದಿಯ ಜೀವನ, ಮುಖ್ಯವಾಗಿ ಮನುಷ್ಯನಿಗೆ ನೆಮ್ಮದಿ ಬೇಕು. ಆ ನೆಮ್ಮದಿಯನ್ನು ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಗುರುವು ಕೊಡುತ್ತಾನೆ. ದಶಮಾಧಿಪನಾಗಿರುವಂತಹ ಕೇತೋ ಮಂಗಲಕಾರಕ. ಎಲ್ಲ ನಿಂತು ಹೋದ ಮಂಗಲ ಕಾರ್ಯಗಳು, ಕೆಲವೊಂದು ಮದುವೆಗಳು ನಿಂತು ಹೋಗಿರ್ತವೆ, ಕೆಲವೊಂದು ಮನೆಗಳು ಕಟ್ಟಬೇಕಾದ್ರೆ ಕೆಲವೊಂದು ಕಾರಣಾಂತರದಿಂದ ನಿಂತು ಹೋಗಿರ್ತವೆ. ಆದ್ರಿಂದ ದಶಮಾಧಿಪತಿಯಾಗಿರುವಂತಹ ಕೇತುವಿನ ಅನುಗ್ರಹದಿಂದ ಎಲ್ಲ ನಿಂತು ಹೋದ ಕಾರ್ಯಗಳು ಎಲ್ಲ, ಅಂದ್ರೆ ಮನೆ ಕಟ್ಟುವುದು, ಅರ್ಧಕ್ಕೆ ನಿಂತ ಮನೆಗಳು ಎಲ್ಲವೂ ಪೂರ್ಣಗೊಳ್ಳುವಂತಹ ಯೋಗ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಮೇ ತಿಂಗಳಲ್ಲಿ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಪರಿಹಾರ ಏನು ಹೇಳಿದ್ರೆ, ಓಂ ಲಂ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ದಿನಾಲು ಸಂಜೆ ಜಪ ಹಾಗೂ ತುಳಸಿಗೆ, ಮನೆಯ ಬಾಗಿಲಲ್ಲಿ ಹೊಸ್ತಿಲ ಬಳಿ ಇರುವಂತಹ ತುಳಸಿಗೆ 1 ಬತ್ತಿಯ ದೀಪ ಹಚ್ಚುವುದರಿಂದ, ದಿನಾಲು ಹಚ್ಚುವುದರಿಂದ ನಿಮ್ಮ ಮನೆಗೆ ಶುಭಯೋಗವು ನಿಮಗೆ ಹುಡುಕಿಕೊಂಡು ಬರುತ್ತದೆ. ಇದು ವೃಶ್ಚಿಕ ರಾಶಿಯವರ ಫಲಾಫಲ. ಧನ್ಯವಾದಗಳು.